ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸೀರೀಸ್ ನಡೀತಾ ಇದೆ. ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಮಾಡ್ತಾ ಇದ್ದೇನೆ. ಸೊ ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಎಲ್ಲರಿಗೂ ಗೊತ್ತಿದೆ. ಓಕೆ, ನನಗೆ ಇವತ್ತು ಯಾವುದು ಮಾರ್ಚ್ 29ರಂದು ನೋಡೋಣ. ಓಕೆ, ಅವಳ ಸಾಧನೆ ಸಂಭ್ರಮ ಇದೆಲ್ಲ ಏನು ಬೇಡ. ಪ್ರಜಾವಾಣಿಯವರು ಮಹಿಳಾ ಸಾಧಕಿಯರಿಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಅದೆಲ್ಲ ಬೇಡ. ಸಂಘರ್ಷ ಕಣಕ್ಕೆ ಹೂತಿ ಪ್ರವೇಶ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹೂತಿ ಬಂಡಖೋರರು, ಓಕೆ, ಯಾರು ಇವರು ಎಲ್ಲಿ ಕಂಡು ಬರ್ತಾರೆ ಅಂದರೆ, ಇರಾನ್ ಬೆಂಬಲಿತ ಯಮನ್ನ ಹೂತಿ ಬಂಡುಕೋರರು ಪಶ್ಚಿಮ ಏಷ್ಯಾ ಸಂಘರ್ಷಣ ಕಣ ಪ್ರವೇಶಿಸುವುದಾಗಿ ಘೋಷಿಸಿಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೂತಿ ಬಂಡುಕೋರರು ಎಲ್ಲಿ ಕಂಡು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಮನ್, ಈಗೊಮ್ಮೆ ನಾನು ಹಿಜ್ಬುಲ್ಲಾ ಹೇಳಿದ್ದೆ ಮತ್ತು ಹಮಾಸ್ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಹಿಜ್ಬುಲ್ಲಾ ನ್ಯೂಸಲ್ಲಿತ್ತು. ಈ ಹಿಜ್ಬುಲ್ಲಾ ಮತ್ತು ಹಮಾಸ್ ಬಂಡಖೋರರು ಯಾವ ಒಂದು ದೇಶದಲ್ಲಿ ಕಂಡುಬರ್ತಾರೆ ಅಂತ ಹೇಳಿ ಮೆನ್ಷನ್ ಮಾಡಿ, ಮತ್ತು ಇದರದ್ದು ಈ ರೀತಿ ಯಾವುದಾದ್ರೂ ಇಂಟರ್ನ್ಯಾಷನಲ್ ಈ ರೀತಿ ನ್ಯೂಸ್ನಲ್ಲಿ ಇರ್ತಾರಲ್ಲ, ಆ ಬಂಡಖೋರರು ಇಂಪಾರ್ಟೆಂಟ್ ಆಗ್ತಾರೆ. ಏನೋ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಆಲ್ರೆಡಿ ಕ್ವಶನ್ಸ್ ಆಗಿದೆ, ಈ ರೀತಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಡಂಚಿನ ಜನರ ನಿತ್ಯ ರೋದನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅರಣ್ಯದಲ್ಲಿ ಉಳಿದ ಜನರ ನಿಕೃಷ್ಟ ಜೀವನ ಅಂಥೇಳಿ. ಸೊ ಇಲ್ಲಿ ಓಕೆ, ಇದು ಕರ್ನಾಜನಕ ಸ್ಥಿತಿ ಇದೆ. ಬಟ್ ಇಲ್ಲಿ ನಮ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಈ ರೀತಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ಸ್ ನೀವು ಓದೋ ಮುಂದಡೆ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಇರ್ತಾವಲ್ಲ, ಅಲ್ಲಿ ನೀವು ಏನು ಸ್ಟಡಿ ಮಾಡಬೇಕಾಗುತ್ತೆ ಅಂತಂದರೆ, ಅದು ಫಸ್ಟ್ ಅದು ಲೊಕೇಶನ್ ಎಲ್ಲಿದೆ ಅಂತ ನೋಡ್ಕೋಬೇಕು, ಯಾವ ಡಿಸ್ಟಿಕಲ್ಲಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಕಂಡು ಬರುವಂಥ ಇಂಪಾರ್ಟೆಂಟ್ ಸ್ಪೀಸೀಸ್ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಲ್ಲಿ ಹರಿಯುವಂಥ ರಿವರ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಅಲ್ಲಿ ಯಾವುದಾದ್ರೂ ನಮ್ಮದು ಟ್ರೈಬಲ್ ಗ್ರೂಪ್ಸ್, ಎಸ್ಪೆಷಲಿ ಏನಂದರೆ ನಮ್ಮದು PVTs ಯಾರಾದರೂ ಕಂಡು ಬರ್ತಾರಾ ಅಂಥೇಳಿ ನೋಡ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮದು ಕುದುರೆಮುಖ, ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಲಯನ್ ಟೇಡ್ ಮಕಾಕ ಒಂದು ಇಂಪಾರ್ಟೆಂಟ್ ಸ್ಪೀಸೀಸ್ ಅದು, ಅಲ್ಲಿ ಏನಂದರೆ ಕಂಡು ಬರುತ್ತೆ. ನೀವು ಹೋಗಿ ನೀಟಾಗಿ ಇದೊಂದು ಸ್ಟಡಿ ಮಾಡಿ, ಮತ್ತು ಇಲ್ಲಿ ಹರಿಯುವಂಥ ನದಿಗಳು ಯಾವುದು ಮತ್ತು ಇದರದ್ದು ಲೊಕೇಶನ್ ಎಲ್ಲಿ ಕಂಡು ಬರುತ್ತೆ, ಯಾವ ಡಿಸ್ಟಿಕಲ್ಲಿ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀವೇನಂದರೆ ನ್ಯಾಷನಲ್ ಪಾರ್ಕ್ಸನ್ನು ಓದಬೇಕಾಗತ್ತೆ. ಇದು LPG ಇದೆಲ್ಲ ಏನು ಬೇಡ. ಲೋಕಲ್ ನ್ಯೂಸ್ ಎಲ್ಲ ಏನು ಬರಲ್ಲ. ಸೊ ಇದೆಲ್ಲ ಏನು ಬೇಡ. ಸೊ ಇಲ್ಲಿ ಒಂದು ತಾಂಬಾದ ಪಟ್ಟಣ ಪಂಚಾಯತಿ ಕನಸು ನನಸಾಗುವುದು ಅಂತ ಹೇಳ್ತೀವಿ. ಇದೆಲ್ಲ ಏನು ಬೇಡ. ಬಟ್ ನಮ್ಮ ಪಟ್ಟಣ ಪಂಚಾಯತಿ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಯಾವುದು ಗ್ರಾಮ ಪಂಚಾಯತಿ ಅಂತ ಕರೀತಾರೆ, ಯಾವುದು ಪಟ್ಟಣ ಪಂಚಾಯತಿ ಅಂತ ಕರೀತಾರೆ ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ಪಟ್ಟಣ ಪಂಚಾಯತಿ ಅಂಥೇಳಿ ಅಲ್ಲಿ ನಾವು ಡಿಕ್ಲೇರ್ ಮಾಡಬೇಕು ಅಂತಂದರೆ ಗೌರ್ಮೆಂಟು ಅಲ್ಲಿ 10,000ಲಿಂದ 20,000ವರೆಗೆ ಏನಂದರೆ ಜನಸಂಖ್ಯೆ ಇರಬೇಕು. ಇದು ಮೇನ್ ಒಂದು ಕ್ರೈಟೀರಿಯಾ ಇದಕ್ಕೆ. ಓಕೆ, ಹೌದಾ. ಹೋಗ್ಬಿಟ್ಟು ನೀಟಾಗಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಗಳ ಬಗ್ಗೆ ಓದ್ಕೊರಿ. ನಮ್ಮದು 73, 74 ಅಮೆಂಡ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅದನ್ನ ಓದ್ಕೊರಿ. ಆಲ್ರೆಡಿ KE ನ್ಯೂ ಸಿಲೆಬಸಲ್ಲಿ ಪಂಚಾಯತ್ ರಾಜ್ ಸಿಸ್ಟಮನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಇದು ನೋಡಿ, ಶಾಂತಿ ಸಾರಿದ ಬುದ್ಧನಿಗೆ ಇಲ್ಲ ವಿಹಾರ. ಇಲ್ಲಿ ಒಂದು ಅದು ಇನ್ನೂ ಬುದ್ಧರದು ಒಂದು ಇದು ಇತ್ತು. ಸೊ ಅಲ್ಲಿ ಅದನ್ನು ರಿನೋವೇಷನ್ ಆಗಿಲ್ಲ, ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ. ಇದೆಲ್ಲ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ. ಬಟ್ ನಮ್ಗೆ ಇಲ್ಲಿ ಬುದ್ಧಿಸಮ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಹೈ ಯೀಲ್ಡಿಂಗ್ ಟಾಪಿಕ್ ಇದು ನಮ್ಮದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಬುದ್ಧಿಸಮ್ಮು ಮತ್ತು ಜೈನಿಸಮ್. ಓಕೆ, ಬುದ್ಧ ಅಂತಂದರೆ ಇವ್ರದ್ದು ಮೊದಲ ಹೆಸರೇನು ಸಿದ್ಧಾರ್ಥ ಅಂತ ಕರೀತಾರೆ. ಇವರು ನಮ್ಮದು ನೇಪಾಳದ ಲುಂಬಿನಿಯಲ್ಲಿ ಇವ್ರದ್ದು ಏನಂದರೆ ಜನನ ಆಗುತ್ತೆ. ಬುದ್ಧಿಸಮನ್ನು ಏನಂದರೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ ಗೊತ್ತಿರಲಿ. ಹೋಗಿಬಿಟ್ಟು ನೀಟಾಗಿ ಏನಂದರೆ ಇವ್ರದ್ದು ತತ್ವಗಳು ಏನೇನು, ಮತ್ತು ಬೌದ್ಧ ಧರ್ಮದಲ್ಲಿ ಬರುವಂತಹ ಪ್ರಮುಖ ತತ್ವಗಳು, ಫಾರ್ ಎಕ್ಸಾಂಪಲ್ 3 ಪಿಟಕಗಳದಾವ, ಇವರು 6 ಸತ್ಯಗಳನ್ನು ಹೇಳಿದ್ದಾರೆ. ಇದೆಲ್ಲ ಏನಂದರೆ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಇದು ಬೌದ್ಧ ಸಮ್ಮೇಳನಗಳು ನಡೀತಾವೆ 4, ಅವು ಎಲ್ಲಿ ನಡೆದು ಅಂಥೇಳಿ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಒಂದು ಸ್ವಲ್ಪ ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ಇದೆಲ್ಲ ಮಹಿಳೆಯರ ಬಗ್ಗೆ ಇದೆ. ಸೊ ಇದೆಲ್ಲ ಏನು ಬೇಡ. ಇದೆ ಕುದುರೆಮುಖದ ಏನು ಆ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಜನರಿಗೆ ಬೇಸಿಕ್ ಏನು ಮೂಲಭೂತ ಸೌಕರ್ಯಗಳಿಲ್ಲ, ಅವ್ರದ್ದು ಜೀವನ ಎಷ್ಟು ಕಷ್ಟ ಇದೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ.
ಇದೆಲ್ಲ ಏನು ಬೇಡ, ನ್ಯೂಸ್ ಇದೆ ಬೇಡ. ಸೊ ಏನಿಲ್ಲ, ಇದು ಪೊಲಿಟಿಕಲ್ ನ್ಯೂಸ್ ಇದೆ, ಇದು ಬೈ ಎಲೆಕ್ಷನ್ದು. ಆಮೇಲೆ ಇದೆಲ್ಲ ಏನು ಬೇಡ. ಸೊ ಗೊತ್ತಿರಲಿ, ವೈರಮುಡಿ ಉತ್ಸವ ಎಲ್ಲಾಗತ್ತಂದ್ರೆ ಇದು ನಮ್ಮದು ಮೇಲುಕೋಟೆ ಚಲುವರ ನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವ ಆಗುತ್ತೆ ಅಂತೇಳಿ ಗೊತ್ತಿರಲಿ. ದ್ವಿಭಾಷಾ ನೀತಿ ಮಾಡಿಲ್ಲ ಸಿದ್ದರಾಮಯ್ಯ. ಅಂದರೆ ನಮ್ಮಲ್ಲಿ ಎಷ್ಟು ದಿನ ಏನೋ ಥರ್ಡ್ ಲ್ಯಾಂಗ್ವೇಜ್ ಸಿಸ್ಟಮ್ ಇತ್ತು. ಇವಾಗ ಇದು ಏನಂತಂದ್ರೆ ಮೂರನೇದು ಇನ್ನು ನಮ್ದು ಹಿಂದಿಗೆ ಏನಂದರೆ ಅವರು ಮಾರ್ಕ್ಸ್ ಕನ್ಸಿಡರ್ ಮಾಡೋಂಗಿಲ್ಲ, ಇನ್ನು 100 ಮಾರ್ಕ್ಸ್ ಅದನ್ನು ABCD ಅಂತೇಳಿ ಗ್ರೇಡ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಅದು ಪೊಲಿಟಿಕಲ್ದು ಏನಂತಂದರೆ ವಾದ ಪ್ರತಿವಾದಗಳು ಇದ್ದೇ ಇರ್ತಾವೆ. ನಮಗಿಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಾನ್ಸ್ಟಿಟ್ಯೂಷನಲ್ಲಿ ಹೋಗಿಬಿಟ್ಟು ನಮ್ಮದು ಇಂಡಿಯಾದ ಯಾವ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಇದು ಮಾಡಿದ್ದಾವೆ, ಯಾವ ಆರ್ಟಿಕಲ್ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ದು 8th ಶೆಡ್ಯೂಲ್ ಅಂತ ಬರುವಂತಹ ಲ್ಯಾಂಗ್ವೇಜ್ಗಳು ಯಾವುವು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದರೆ ಬಾಲಕಿ ಕುರಿತು ಬಹಿರಂಗ. ಅಂದರೆ ಈಗ ಏನೋ ಮಹಿಳೆಯರ ಅಂದರೆ ಲೇಡೀಸ್ ಮೇಲೆ ಅತ್ಯಾಚಾರ ಆದಾಗ ಆ ವಿಕ್ಟಿಮ್ಸದ್ದು ಹೆಸರು ಮತ್ತು ಅವರಿಗೆ ಏನಂತಂದರೆ ಗುರುತಿಸುವಂಥ ಯಾವುದೇ ಒಂದು ಮಾಹಿತಿಯನ್ನು ಏನೋ ಹಂಚಬಾರ್ದು, ಡಿಸ್ಪ್ಲೇ ಮಾಡಬಾರ್ದು ಅಂಥೇಳಿ ಏನೋ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಒಂದು ಕೇಸ್ನಲ್ಲಿ ಅದು ಡಿಸ್ಪ್ಲೇ ಆಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ. ಸೊ ಇದು ಒಂದು ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನೀವು ಎಲ್ಲಾದರೂ SAಯಲ್ಲಿ ಹಾಕುವಾಗ ಈ ಒಂದು ಏನು ಕೇಸ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಅತ್ಯಾಚಾರ ಪ್ರಕರಣಗಳ ಸಂತ್ರಸ್ತೆ ಹೆಸರನ್ನು ಅಥವಾ ಸಂತ್ರಸ್ತೆಯ ಗುರುತಿಸುವುದಕ್ಕೆ ನೆರವಾಗಬಲ್ಲ ವಿವರಗಳನ್ನು ಯಾವುದೇ ವ್ಯಕ್ತಿಯು ಮುದ್ರಿಸಬಾರದು ಅಥವಾ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸಬಾರದು ಎಂದು 2018ರಲ್ಲಿ ನಿಪುಣ್ ಸಕ್ಸೇನಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಕೆಲವಷ್ಟು ಇಂಪಾರ್ಟೆಂಟ್ ಪ್ರಕರಣಗಳು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ನಾಲ್ಸಾ ವರ್ಸಸ್ ಏನಂತಂದರೆ ಕೇಂದ್ರ ಸರ್ಕಾರ ಇತ್ತು, ಕಾಮನ್ ಕಾಸ್ ವರ್ಸಸ್ ಕೇಂದ್ರ ಸರ್ಕಾರ ಇತ್ತು. ಕಮೆಂಟ್ ಸೆಕ್ಷನಲ್ಲಿ ಕಾಮನ್ ಕಾಸ್ ವರ್ಸಸ್ ಕೇಂದ್ರ ಸರ್ಕಾರ ಪ್ರಕರಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಮೆನ್ಷನ್ ಮಾಡಿ, ಇಂಪಾರ್ಟೆಂಟ್ ಅದು. ಸೊ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಇದು ಇಷ್ಟ ಇರ್ತಾರೆ ಮ್ಯಾಟ್ರ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೈ ಇಲ್ಡಿಂಗ್ ಟಾಪಿಕ್ ಇದು ನಮ್ದು. ಹೆಬ್ಬಕ್ಕ ಆತತ್ತಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಗುಜರಾತ್ ಹೆಬ್ಬಕ್ಕ ಮರಿ ಜನನ. ಅಂದರೆ ಇದು ಯಾಕಿದು ನ್ಯೂಸಲ್ಲಿದೆ ಅಥವಾ ಯಾಕಿದು ಇಂಪಾರ್ಟೆನ್ಸ್ ಅಂತಂದರೆ ಇದು ನಮ್ಮದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್, ಇದು ನಮ್ಮದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಓಕೆ, ಸೊ ನಾವು ಇಲ್ಲಿ ಏನು ತಿಳ್ಕೊಬೇಕಾಗುತ್ತೆ, ಈ ರೀತಿ ಇದ್ದಾಗ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಗೊತ್ತಾಯ್ತು. ಅದರದ್ದು ಲೊಕೇಶನ್ ಎಲ್ಲಿ ಯಾವ ಒಂದು ಇದರಲ್ಲಿ ಕಂಡು ಬರುತ್ತೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಈಗ ಗುಜರಾತಲ್ಲಿ ಕಂಡುಬರುತ್ತೆ, ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಇದು ರಾಜಸ್ಥಾನದ ಸ್ಟೇಟ್ ಬರ್ಡ್ ಇದು. ಓಕೆ, ಇದಕ್ಕಂಥೇಳಿ ಒಂದು ಡೆಡಿಕೇಟೆಡ್ ಆಗಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ಮಾಡಿದ್ದಾರೆ. ಈ ಡೆಸರ್ಟ್ ನ್ಯಾಷನಲ್ ಪಾರ್ಕು ಯಾವ ಒಂದು ಸ್ಟೇಟ್ಗಳ ಮಧ್ಯೆ ಇದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ಏನಂತಂದರೆ ಇದು ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡು ನಮ್ಮದು ಏನು ಭಾರತದ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟು, ಬರ್ಕೊಳ್ಳಿ. ಎಲ್ಲ ಸ್ಪೀಸೀಸನ್ನು ನಮ್ಗೆ ಓದೋಕ್ಕಾಗಂಗಿಲ್ಲ, ಬಟ್ ಕೆಲವಷ್ಟು ವೆರಿ ಇಂಪಾರ್ಟೆಂಟ್ ಸ್ಪೀಸೀಸನ್ನು ಓದಲೇಬೇಕಾಗ್ತೈತೆ. ಸೊ ಯಾವುದು ಓದಬೇಕು ಯಾವುದು ಓದಬಾರ್ದು ಅಂತೇಳಿ ಕನ್ಫ್ಯೂಷನ್ ಇರ್ತೈತಲ್ಲ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ನೋಡ್ಕೊಳ್ಳಿ. ನಮ್ಮದು ಟೈಗರ್ ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ಇದೆ LPG, CNG, PNG ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಹೋಗಿ ನೀಟಾಗಿ ಅದರ ಡಿಫ್ರೆನ್ಸನ್ನು ಓದ್ಕೊಳ್ಳಿ. ಓಕೆ, ಎಕ್ಸಾಮಲ್ಲಿ ಸತ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದು ಕಂಟಿನ್ಯೂಸ್ ಇದು ಏನಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್, ಲೈನ್ ಇನ್ಫಾರ್ಮೇಷನ್ ಗೊತ್ತಿರಲಿ. ಒದಿನಾರು ಬಂದರು ಗುಜರಾತಲ್ಲಿ ಕಂಡು ಬರ್ತೈತೆ ಅಂಥೇಳಿ ಗೊತ್ತಿಲ್ಲ ಅಷ್ಟೇ. ನೋಡಿ, ಹುತಿ ಯಮನ್ನಲ್ಲಿ ಕಂಡು ಬರ್ತಾರೆ. ಹೆಜ್ಬುಲ್ಲಾ ಮತ್ತು ಹಮಾಸ್ ಎಲ್ಲಿ ಕಂಡು ಬರ್ತಾರೆ ಅಂಥೇಳಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇವರು. ಸೊ ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ನೋಡಿ, ನೀವು ಯಾರು ಮ್ಯಾಚ್ ನೋಡ್ತಿದ್ರೆ ಏನು ಉಪಯೋಗ ಇಲ್ಲ. ಇದು IPL ಸುಮ್ಮನೆ ನಿಮ್ದು ಟೈಮ್ ಕನ್ಸ್ಯೂಮ್ ಆಗುತ್ತೆ, ನಿಮ್ಮ ಕರಿಯರ್ ಇಂಪಾರ್ಟೆಂಟ್. ಈಗ ಆಲ್ರೆಡಿ ನೇಮಕಾತಿ ಮಾಡಿ ಅಂಥೇಳಿ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ, ಈಗ 2ನೇ ಸ್ಟ್ರೈಕ್ ಆಗಿದೆ. ಸೊ ಆ ಒಂದು ನೋಟಿಫಿಕೇಷನ್ ಆದಾಗ ನೀವು ಅಲ್ಲಿ ಎಷ್ಟನೇ ಇರಬೇಕಂತಂದರೆ ಯಾವ ರೀತಿ ನೀವು ಓದಬೇಕು ಅಂಥೇಳಿ ನೀವು ಥಿಂಕ್ ಮಾಡಿ ಅದನ್ನು. ಓಕೆ, ಪ್ರಜ್ಞಾನಂದ ಇವರು ಒಬ್ಬರು ಚೆಸ್ ಆಟಗಾರ ಅಂಥೇಳಿ ಗೊತ್ತಿರಲಿ. ಓಕೆ, ಸೊ ಇವತ್ತಿಂದ ಏನೆಲ್ಲ ಹೇಳಿದ್ದೇನೆ. ಸೊ ಇದು ಕರೆಂಟ್ ಅಫೇರ್ಸ್. ಈ ರೀತಿ ನ್ಯೂಸ್ ಪೇಪರನ್ನು ಓದುವಾಗ ಇಂಟಿಗ್ರೇಟೆಡ್ ಅಪ್ರೋಚ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇವಾಗ
ಇವಾಗ ನೋಡಿ ಹೆಬ್ಬಕ್ಕ ಮರಿಗಳ ಜನನ ಅಲ್ಲಿಗೆ ಓದ್ಬಿಟ್ಟಿದ್ರೆ ಅದು ಏನು ನಿಮ್ಗೆ ಯೂಸ್ ಆಗ್ತಿದ್ದಿಲ್ಲ. ಹೋಗ್ಬಿಟ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ನೀವು ಓದಿದಾಗ ನಿಮ್ಗದು ಒಂದು ಹೆಲ್ಪ್ಫುಲ್ ಆಗುತ್ತೆ. ಅದೇ ನಾವು ಏನಂತ ಕರಿತೀವಿ, ಇಂಟಿಗ್ರೇಟೆಡ್ ಅಪ್ರೋಚ್ ಅಂತೇಳಿ ಕರಿತೀವಿ. ಅಂತಂದ್ರೆ ಕರೆಂಟ್ ಅಫೇರ್ಸನ್ನು ನಮ್ಮದು ಸ್ಟ್ಯಾಟಿಕ್ಕಿಗೆ ಏನಂದರೆ ಲಿಂಕ್ ಮಾಡಿ ಓದೋದು ಏನಂತಂದರೆ ಇಂಟಿಗ್ರೇಟೆಡ್ ಅಪ್ರೋಚ್. ಹೋಗ್ಬಿಟ್ಟು ನೀಟಾಗಿ ನಾ ಯಾವುದೊಂದು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಓದಂತ ಹೇಳಿದ್ದೇನಲ್ಲ ಅದನ್ನು ಓದ್ಕೊಳ್ಳಿ. ಮತ್ತು ಒಂದು ನೋಟ್ಬುಕ್ಕಲ್ಲಿ ಇವೆಲ್ಲ ಏನಂತಂದರೆ ಪಾಯಿಂಟ್ಸ್ ಬರ್ಕೊಂಡು ಅದನ್ನು ರಿವೈಸ್ ಮಾಡಿ, ಹೆಲ್ಪ್ ಆಗುತ್ತೆ. ಪರವಾಗಿಲ್ಲ, ಇವಾಗ ಕಮೆಂಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾನು ಯಾಕೆ ಮಾಡು ಅಂತ ಹೇಳ್ತಿದ್ದೀನಿ ಅಂತಂದರೆ ಇವು ಇಂಪಾರ್ಟೆಂಟ್ ಇದೆ, ನಿಮಗೂ ಏನಂದರೆ ಸೀರಿಯಸ್ನೆಸ್ ಬರಲಿ, ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನೇತ್ರಾವತಿ ಅವ್ರು ಮಾಡ್ತಾಯಿದ್ದಾರೆ, ಈಗ ಮಾರುತಿಯವ್ರು ಆ್ಯಡ್ ಆಗಿದ್ದಾರೆ. ಇವರಂತೂ ಯುವರಾಜು, ಆನಂದ್ ಮತ್ತು ನಮ್ಮದು ವಿಕಾಸಗೌಡ ಮತ್ತು ಸಿದ್ದನಗೌಡರು ಇವರೆಲ್ಲ ಕಂಟಿನ್ಯೂಯಸ್ ಮಾಡ್ತಾ ಇದ್ದಾರೆ. ಸೊ ನೀವು ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.